ಅವರು ಯಲಹಂಕ ನ್ಯೂ ಟೌನ್ ಮ್ಯಾಮ್. ಮಾತಾಡಿ ಮೇಡಮ್. ಅನುಪಮಾ ಅಂತ. ನಾನು 2.5 ಮಂತ್ ಆಯ್ತು ಈ ಸಂಜೀವಿನಿ ಕಿಟ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅಂದ್ರೆ ರಾತ್ರಿ ಮಲ್ಕೊಂಡ ತಕ್ಷಣ 1 ಅವರ್ ಆದ್ರೂ ಬೇಕಿತ್ತು ಮ್ಯಾಮ್ ನಿದ್ದೆ ಮಾಡ್ಬೇಕು ಅಂತಂದ್ರೆ. ಇವಾಗ ಮ್ಯಾಟ್ರಸ್ ಮೇಲೆ ಮಲ್ಕೊಂಡ ತಕ್ಷಣ ತುಂಬಾ ಚೆನ್ನಾಗಿ ನಿದ್ದೆ ಬರ್ತಿದೆ. ಆಮೇಲಿಂದ ಸ್ವಲ್ಪ ಹೈಟ್ ಇದೀನಿ ನಾನು. ಬ್ಯಾಕ್ ಪೇನ್ ಇತ್ತು ತುಂಬಾ. ಇವಾಗ ಅದ್ರ ಮೇಲೆ ಮಲ್ಕೊಳ್ಳೋದ್ರಿಂದ ಬ್ಯಾಕ್ ಪೇನ್ ಕಡಿಮೆ ಆಗ್ತಾ ಇದೆ ಮ್ಯಾಮ್. ಇವಾಗಂತೂ ಆರಾಮಾಗಿ ಬೆಳಗ್ಗೆ ಎದ್ದ ತಕ್ಷಣನೂ ಅಷ್ಟೇ ಆರಾಮಾಗಿ ಮನೇಲೂ ಕೆಲಸ ಮಾಡ್ಕೊಂಡು ಜೊತೆಗೆ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಅಲ್ಲೂ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಕೈಗೆ ಹಾಕೊಳ್ಳೋ ಬ್ಯಾಂಡು ಅಷ್ಟೇ ಮ್ಯಾಮ್. ವರ್ಕ್ ಲೋಡ್ ಅಷ್ಟು ಪ್ಲೆಜರ್ ಇದ್ರೂ ಕೂಡ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವಾಟರ್ ಪ್ಯಾಡ್ ಅಷ್ಟೇ ನೀರು ಕುಡಿಯೋದ್ರಿಂದ ನೀರು ಆವಾಗ ಕುಡಿಬೇಕು ಅನ್ಸುತ್ತೆ. ಮತ್ತೆ ಟೇಸ್ಟಿ ಆಗಿರುತ್ತೆ ಮ್ಯಾಮ್ ನೀರು. ಮತ್ತೆ ಪೀರಿಯಡ್ ಎವ್ರಿ ಮಂತ್ ಕರೆಕ್ಟ್ ಆಗಿ ಆಗ್ತಾನೆ ಇರ್ಲಿಲ್ಲ. ತಿಂಗಳ ಮೇಲೆ 1 ವೀಕ್ ಅಥವಾ 10 ಡೇಸ್ ಆಗ್ತಾ ಇತ್ತು. ಈಗ 2 ಮಂತ್ಸ್ ಇಂದ ಅದನ್ನ ಯೂಸ್ ಮಾಡೋದ್ರಿಂದ ತಿಂಗಳು ಕರೆಕ್ಟ್ ಆಗಿ ಆಗ್ತಾ ಇದೀನಿ ಮ್ಯಾಮ್. ಆಮೇಲೆ ನಮ್ಮ ಹಸ್ಬೆಂಡ್ ಬಂದು 2 ವೀಲರ್ ಓಡಿಸುವಾಗ ಸ್ಕಿಡ್ ಆಗಿ ಬಿದ್ದು ರೈಟ್ ಸೈಡ್ ಕೈ ನೋವು ಆಗ್ಬಿಟ್ಟಿತ್ತು ಮ್ಯಾಮ್. ಅವಾಗ ಅದು ಬೆಲ್ಟ್ ಇದೆಯಲ್ಲ ಬ್ಯಾಂಡ್ ಅದನ್ನ ಹಾಕಿದ್ದೆ, ಒಂದು ಹಾಫ್ ಅನ್ ಅವರ್ ಹಾಕ್ದೆ. ಅವ್ರಂತಂದ್ರು ಫೀಲ್ ಆಗ್ತಾ ಇದೆ, ಜುಮ್ ಅಂತ ಇದೆ ತೋಳು ಅಂದ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಹಾಕಿ ಕೂರ್ಸಿದ್ದೆ. ಆಮೇಲಿಂದ ಅದು ತೆಗೆದ್ಮೇಲೆ ಹೇಳಿದ್ರು ಇವಾಗ ನೋವು ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ಡೈಲಿ ಅವರೇ ಕೇಳ್ಬಿಟ್ಟು ಹಾಕೋತಾರೆ. ಮತ್ತೆ ಆಫೀಸ್ಗೆ ಹೋಗುವಾಗ್ಲೂ ಅಷ್ಟೇ ಅದು ಬ್ರೇಸ್ಲೈಟ್ ಹಾಕೊಂಡು ಹೋಗ್ತಾ ಇದಾರೆ. ಅವರೇ ಬೆಳಗ್ಗೆ ಎದ್ದು ಜ್ಞಾಪಕ ಮಾಡ್ಕೊಂಡು ಹಾಕೊಂಡು ಹೋಗ್ತಾರೆ ಮ್ಯಾಮ್. ಅವ್ರಿಗೂ ಆಫೀಸಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಅದನ್ನ ಹಾಕೊಳೋದ್ರಿಂದ ಆರಾಮಾಗಿ ಅವರು ಕೂಡ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದಾರೆ ಮ್ಯಾಮ್. ಈ ಪ್ರಾಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದಂತ ಪೂರ್ಣಿಮಾ ಶಂಕರ್ ಮ್ಯಾಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್.